ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಬಳಸಿರೋದು 7.5 ದಶಕಗಳ ಹಿಂದಿನ ಕಾರು. ಇದನ್ನ ನೀವು ಟಾಕ್ಸಿಕ್ ಜಲಕ್ನಲ್ಲಿ ನೋಡಬಹುದು. ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಯಶ್ ಬರ್ತ್ಡೇ ದಿನ ಬಿಟ್ಟಂತಹ ಟಾಕ್ಸಿಕ್ ಜಲಕ್ ನೋಡಿ ಅಭಿಮಾನಿಗಳು ನಿದ್ದೆಗೆಟ್ಟಿದ್ದಾರೆ. ಯಶ್ ಸ್ವಾಗ್ ಸ್ಟೈಲ್ ಇಲ್ಲೂ ಕೂಡ ತಗ್ಗೇ ಇಲ್ಲ. ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಯಶ್ ಬಳಸಿರೋ ಕಾರ್ ಯಾವುದು ಅನ್ನೋದು ಜಲಕ್ನಲ್ಲಿ ಬಹಿರಂಗವಾಗಿದೆ. ಹಾಗಾದ್ರೆ ಆ ಕಾರ್ ಯಾವುದು, ಆ ಕಾರ್ ಹಿಂದಿರೋ ಇತಿಹಾಸವಾದ್ರೂ ಏನು, ಈಗ ಹೇಳ್ತೀನಿ ಕೇಳಿ. KGF ಬಳಿಕ ಯಶ್ರನ್ನ ತೆರೆ ಮೇಲೆ ನೋಡಲು ಅಭಿಮಾನಿಗಳು ಕಾತುರರಾಗಿದ್ದಾರೆ. ಟಾಕ್ಸಿಕ್ ನ ಟಾನಿಕ್ ಕುಡಿಯೋದಕ್ಕೆ ಸಿನಿ ಪ್ರೇಕ್ಷಕರು ಕಾದು ಕುಳಿತಿದ್ದಾರೆ. ಅದರಲ್ಲೂ ಈಗ ಯಶ್ ಬಳಸಿರೋ ಕಾರು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಜಲಕ್ ವಿಡಿಯೋದಲ್ಲಿ ಯಶ್ ಬಳಸಿದ ವಿಂಟೇಜ್ ಕಾರ್ ಯಾವುದು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಮೂಲಕ ಕಥೆಯ ಸುಳಿವು ಕೂಡ ಸಿಕ್ಕಿದೆ. ಈ ಜಲಕ್ನಲ್ಲಿ ಯಶ್ ವಿಂಟೇಜ್ ಕಾರ್ ಮೂಲಕ ಸುಪ್ರಸಿದ್ಧ ಪರಾಸಿಯ ಹೋಟೆಲ್ಗೆ ಆಗಮಿಸುತ್ತಾರೆ. ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಬಳಸಿರೋದು ಲಿಂಕನ್ ಕಾಸ್ಮೋಪಾಲಿಟನ್ ಸ್ಪೋರ್ಟ್ಸ್ ಸೆಡಾನ್ ಕಾರು ಅಂತ ಹೇಳಲಾಗ್ತಾ ಇದೆ. ಜಲಕ್ನಲ್ಲಿ ಕಾರು ಸ್ಪಷ್ಟವಾಗಿ ಕಾಣಿಸೋದಿಲ್ಲ ನಮಗೆ, ಆದ್ರೆ ಇದು ಲಿಂಕನ್ ಕಾಸ್ಮೋಪಾಲಿಟನ್ ಸ್ಪೋರ್ಟ್ಸ್ ಸೆಡಾನ್ ಕಾರು ಅನ್ನೋದು ಖಚಿತವಾಗಿದೆ. ಲಿಂಕನ್ ಕಾಸ್ಮೋಪಾಲಿಟನ್ ಕಾರ್ನಲ್ಲಿ ಹಲವು ಮಾಡೆಲ್ಗಳಿವೆ. ಕನ್ವರ್ಟಬಲ್, ಕ್ಯಾಪ್ರಿ ಕೂಪ್, ಕಸ್ಟಮ್ 4 ಡೋರ್ ಸೆಡಾನ್ ಸೇರಿದಂತೆ ವಿವಿಧ ಮಾಡೆಲ್ಗಳಿವೆ. ಈ ಪೈಕಿ ಟಾಕ್ಸಿಕ್ ನಲ್ಲಿ ಬಳಸಿರೋದು ಲಿಂಕನ್ ಕಾಸ್ಮೋಪಾಲಿಟನ್ ಸ್ಪೋರ್ಟ್ಸ್ ಸೆಡಾನ್ ಅನ್ನೋದು ಖಚಿತವಾಗಿದೆ. 1950ರಲ್ಲಿ ಲಿಂಕನ್ ಕಾಸ್ಮೋಪಾಲಿಟನ್ ಕಾರು ಅಮೆರಿಕ ಅಧ್ಯಕ್ಷರ ಅಧಿಕೃತ ಕಾರು ಅಂತ ಘೋಷಿಸಲಾಗಿತ್ತು. ಈ ಕಾರನ್ನ ಭಾರತದ ರಾಜ ಮಹಾರಾಜರು ಬಳಸಿದ್ದಾರೆ ಅನ್ನೋ ಹೆಗ್ಗಳಿಕೆ ಇದೆ. ಇದೇ ಕಾರನ್ನ ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಬಳಸಿದ್ದಾರೆ. ಆ ಕಾಲದಲ್ಲಿ ಅತ್ಯಂತ ಶ್ರೀಮಂತಿಕೆಯ ಸಂಕೇತವಾಗಿತ್ತು ಈ ಕಾರು. ಹೀಗಾಗಿ ಭಾರತದಲ್ಲಿ, ಅದರಲ್ಲೂ 1950ರಲ್ಲಿ ಕೆಲವು ಮಂದಿ ಈ ಕಾರನ್ನ ಬಳಸ್ತಾ ಇದ್ರಂತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಟಾಕ್ಸಿಕ್ ಸಿನಿಮಾ 1950ರ ದಶಕದಲ್ಲಿ ನಡೆದಿರೋದಾ ಅನ್ನೋ ಚರ್ಚೆ ಈಗ ಜೋರಾಗಿದೆ.